ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಆಲ್ಮೋಸ್ಟ್ ಮತ್ತೊಂದು 2-3 ತಿಂಗಳಾತ ವಿಡಿಯೋ ಮಾಡಲಾರ್ದೆ. ಹೀಗಾಗಿ ಮತ್ತೆ ಇವತ್ತು ವಿಡಿಯೋ ಶುರು ಮಾಡಕತ್ತ ನೋಡ್ರಿ. ಯಾಕೆ ಬರತ್ತಿಲ್ಲ ವಿಡಿಯೋಸ್ ಅಂತ ಕೇಳತ್ತೀರಿ. ಹೀಗಾಗಿ ಅಂದ್ರೇನ ಕೆಲವೊಂದಷ್ಟು ಬ್ಯುಸಿ ಲೈಫ್ ಅನ್ನೋಂಗೆ ಆಗ್ಬಿಟ್ಟೆ ನನಗೆ. ಮನ್ಯಾನ ಕೆಲಸ, ಆಮೇಲೆ ಇನ್ನೊಂದು ಚಾನಲ್, ಆಮೇಲೆ ಊರು ಅವು ಇವು ಬರಾಕತ್ಬಿಟ್ಟವು. ಹೀಗಾಗಿ ವಿಡಿಯೋ ಮಾಡೋಕ್ಕೆ ಅದೊಂಥರ ಏನೋ ಅದಕ್ಕೆ ವಿಡಿಯೋಕ್ಕೆ ಕೈ ಹೋಗೋವಲ್ದು ಫೋನ್ ತೊಗೊಳಕಂತೇಳಿ. ಹೀಗಾಗಿ ಸ್ವಲ್ಪ ಗ್ಯಾಪ್ ಆಗಕತ್ತೈತಿ. ಆದ್ರೆ ಆದಷ್ಟು ಪ್ರಯತ್ನ ಮಾಡ್ತೇನೆ ಡೈಲಿ ವಿಡಿಯೋ ಮಾಡೋಕ್ಕೆ, ಡೈಲಿ ವಿಡಿಯೋನ ಹಾಕೋಕ್ಕೆ. ಫ್ರೆಂಡ್ಸ್ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಇವತ್ತು ನಾನು ಮನೆಯಲ್ಲಿ ಏನು ವಿಡಿಯೋ ಮಾಡತ್ತಿಲ್ಲ, ಇದಕ್ಕೆ ಹೊಂಟಾನೆ. ಇವತ್ತು ಹುಬ್ಬಳ್ಳಿಗೆ ಹೋಗ್ಬೇಕು. ಅದ್ರಾಗ ಹೊಸೂರು ಬಸ್ ಸ್ಟಾಪ್ ಅಂತೇಕ ಯಾವುದೋ ಒಂದು ಸೇಲ್ ಬಂದತ್ತಂತ. ಆ ಸೇಲ್ಗೆ ಸ್ವಲ್ಪ ಹೋಗಿ ಆಮೇಲೆ ಮಾರ್ಕೆಟ್ನಾಗೂ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಳೋದೈತಿ. ಅವನ್ನೆಲ್ಲ ತೊಗೊತಾನಂತ. ಬರ್ರಿ, ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಿಂದ ಇನ್ನು ಹೋಗ್ಬೇಕು, ರೆಡಿಯಾಗಿ ಹೋಗೋದು. ಹೀಗಾಗಿ ಬರ್ರಿ ಅಲ್ಲೇ ಹುಬ್ಬಳ್ಳಿಗೆ ಹೋಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾನಂತ. ಬಂದ್ವಿ ನೋಡ್ರಿ. ಈಗ ನಾವು ಹುಬ್ಬಳ್ಳಿ ಹೊಸೂರು ಬಸ್ ಸ್ಟಾಪ್ ಹತ್ರನ ಇದು ಬಾಜುಕನ ಇದೊಂದು ಸೇಲ್ ಆಗೈತಿ. ಹಿಂಗಾಗಿ ಇಲ್ಲೇ ಏನೇನು ಸಿಗ್ತಾವೆ ಅಂಥೇಳಿ ನೋಡಕ್ಕೆ ಬಂದ್ವಿ. ಫಸ್ಟಿಗೆನ ಇಲ್ಲೇ ಒಂದಷ್ಟು ಪಿಂಗಾಣಿ ಐಟಮ್ಸ್ ಇದ್ದು ನೋಡ್ರಿ. ಪಿಂಗಾಣಿ, ಕಪ್ಪು, ಸಾಸರು, ಆಮೇಲೆ ಬೌಲು, ಆಮೇಲೆ ಒಂದಷ್ಟು ಪಾಟ್ಗಳು, ಮಗ್ಗು, ಏನಂದ್ರೆ ಪಿಂಗಾಣಿ ಐಟಮ್ಸ್ನಾಗ ಏನೇನು ಬರ್ತಾವಲ್ಲ. ಆಮೇಲೆ ತುಳಸಿ ಕಟ್ಟೆ ಸಹಿತ ಪಿಂಗಾಣಿದ ಇತ್ತಿಲ್ಲೇ. ಆಮೇಲೆ ಕಪ್ಪೆಲ್ಲ ಇದ್ದು ನೋಡಿರಿ. ಇಲ್ಲೇ ಚಹಾ ಕುಡಿಯೋಂಥವು ನಮಗೆಲ್ಲ ಮನ್ಯಾಗ ಸೆಟ್ ಆಗಂಗಿಲ್ಲ. ಅದು ತೊಗೊಂಡ್ರೆ ಬಿದ್ರೆ ಒಂದು ಟೈಮ್ ಅಷ್ಟೇ ಓಡೋದು ಹೋಗೇ ಬಿಡ್ತಾವೆ. ಹೀಗಾಗಿ ಅಲ್ಲೇ ತೊಗೊಳಿಲ್ಲ. ಹಂಗೆ ನೆಕ್ಸ್ಟ್ ಬರೋಕ್ಕಂತ ಇಲ್ಲೇ ಚಾಟ್ ಸೆಂಟರ್ ಇತ್ತು. ಅಲ್ಲಿನೂ ಏನು ನಾವು ಇದು ಮಾಡಲಿಲ್ಲ. ನೆಕ್ಸ್ಟ್ ಇದೊಂದಷ್ಟು ಸೋಫಾಗಳವ ನೋಡ್ರಿ. ಆದರೆ ಇಲ್ಲೇ ಮನೆಗೆ ಬೇಕಾದಂಥ ವಸ್ತುಗಳು ಎಲ್ಲ ಸಿಗ್ತಾವೆ. ಆದ್ರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತತಿ ಇಲ್ಲಿ ಬಂದಾಗ. ಆದ್ರೆ ನೋಡೋಕ್ಕೆಲ್ಲ ಚಂದ ಸಿಗ್ತಾವಲ್ಲ, ಬೇಕಾದ್ರೆ ತೊಗೋಬೋದು ಅನ್ನೋಂಗಿತ್ತು. ಆಮೇಲೆ ಇಲ್ಲೇ ಗೋಬಿ ಪೌಡ್ರ್ ರೆಡಿ ಮಿಕ್ಸ್ ಅಂತಿದ್ದು ಅಲ್ಲೇ ಬಂದಿದ್ವಿ. ಆಮೇಲೆ ರೆಡಿನೂ ಇಟ್ಟಿದ್ರು ಅವರು. ಇಲ್ಲೇ ಈ ಥರ ಆಗ್ತಾವೆ ನೋಡ್ರಿ ಅಂಥೇಳಿ. ಹೀಗಾಗಿ ಒಂದು ಟೇಸ್ಟ್ ಮಾಡಿ ನೋಡ್ರಿ ಅಂತಂದ್ಲ ಮಾದೇವಿ. ಅದಕ್ಕೆ ಒಂದೆರಡು ಟೇಸ್ಟ್ ಮಾಡಿ ನೋಡಿದೆ. ಆಮೇಲೆ ಪೌಡ್ರ್ ಅಂದರೆ ಬೆಟರ್ ಆಗಿತ್ತು, ಟೇಸ್ಟ್ ಚಲೋ ಇತ್ತು. ಹೀಗಾಗಿ ಅಲ್ಲಿ ಒಂದು ಪ್ಯಾಕೆಟ್ ತೊಗೊಂಡ್ವಿ. ಆಮೇಲೆ ಮತ್ತೆ ಬೇರೆ ಏನೂ ತೊಗೊಳಿಲ್ಲ. ಇಲ್ಲೊಂದಷ್ಟು ಶೂ, ಚಪ್ಪಲ್, ಒಂಥರ ಮಾಡ್ರನ್ ಟೈಪ್ ಇಲ್ಲ ಇದ್ವು. ಆಮೇಲೆ ಇಲ್ಲಿ ತೊಗೊಳಕ್ಕೆ ಹೇಳಿದ್ನಲ್ಲ, ಜಾಸ್ತಿ ಏನು ತೊಗೋಬೇಕಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಕಾಸ್ಟ್ಲಿ ಅನ್ಸಕತ್ತು ರೇಟ್. ಆಮೇಲೆ ಚಪ್ಪಲ್ ನೋಡ್ರಿ ಒಂಥರ ಚಂದಿದ್ವು. ಆದರೆ ರೇಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಐತಿ. ನೀವು ಬೇಕಾದ್ರೆ ಒಂದು ಸರಿ ವಿಸಿಟ್ ಮಾಡಿರಿ, ಗೊತ್ತಾಗತ್ತೆ ನಿಮ್ಗೆ. ಆಮೇಲೆ ಇಲ್ಲೊಂದಷ್ಟು ಇನ್ನೇನು ಹೇಳ್ತಾರೆ ಸಿರಿಧಾನ್ಯಗಳು, ಆಮೇಲೆ ಅದರಲ್ಲಿಂದ ಏನೇನೋ ರೆಡಿ ಆಗೋದಂಥ ಪೆಪ್ಪರ್ಮೆಂಟು ಅವು ಇವು ಏನೇನೋ ಇಟ್ಟಿದ್ರು. ಹಂಗೆ ನೋಡ್ಕೊತ ಹೋಗ್ರಿ ಇಲ್ಲಿ ಸೇಲ್ನಾಗ ಏನೇನು ಅದಾವು ಎಂತು ಅನ್ನುವಂಥದ್ದನ್ನು ನೀವು.
ಈಗ ಒಂದಷ್ಟು ತೋರ್ಸಕತ್ತಾನಲ್ಲ ಇವೆಲ್ಲ ಸ್ಯಾರಿಗಳು ಕಾಟನ್ ಟೈಪ್ ಇದ್ದು ಜರಿ ಟೈಪ್ ಇದ್ದು ಎಲ್ಲ ಮಸ್ತ್ ಇದ್ದು ಸೀರೆಗಳು. ಆದ್ರೆ ಏನೈತಿ ರೇಟ್ ಯಾಕೋ ನಮ್ಗೆ ಭಾಳ ಕಾಸ್ಟ್ಲಿ ಅನ್ಸಾಕತ್ತಿದ್ದು. ಹೀಗಾಗಿ ಇಷ್ಟ ಆಗ್ತಿದ್ದು ಆದ್ರೆ ತೊಗೊಳಕ್ಕೆ ಮನ್ಸು ಬರಲಿಲ್ಲ. ಸ್ಟಾರ್ಟಿಂಗ್ ಪ್ರೈಸ್ 1200 1500 ಆ ರೀತಿ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಮ್ಮ ಕಡೆ ನಾನು ಹೊರಗಡೆ ಕಂಪೇರ್ ಮಾಡಿದ್ರೆ ಭಾಳ ಅಂದ್ರೆ ಒಂದು 600 800 ಸಿಗೋವಂಥ ಸೀರೆಗಳನ್ನೆಲ್ಲನೂ ಅವ್ರು ಸ್ಟಾರ್ಟಿಂಗ 1200 1500 ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಹೀಗಾಗಿ ಯಾವುದನ್ನು ತೊಗೊಳ್ಳಿಲ್ಲ. ಇಲ್ಲೊಂದಷ್ಟು ನೆಕ್ಲೆಸ್ಸು, ಆಮೇಲೆ ಕಿವಿಯಾಗಿನ ಓಲೆಗಳು, ಆಮೇಲೆ ಒಂದಷ್ಟು ಬ್ಯಾಗು ಅವೆಲ್ಲ ಇದ್ದು ನೋಡಿರಿ. ಬಂದ್ರೆ ಅಡ್ಡಿ ಇಲ್ಲ. ಒಂಥರ ಇವ್ಕರ್ದ ಕ್ರೇಜ್ ಅಂತ ಇರ್ತೈತಲ್ಲ ಕೆಲವೊಬ್ರಿಗೆ, ಇವನ್ನೆಲ್ಲ ಅಂಥವು ತೊಗೋಬೇಕು ಇಂಥವು ತೊಗೋಬೇಕಂಥೇಳಿ ಅವರೆಲ್ಲರೂ ಆರಾಮ್ಸೆ ಇಲ್ಲೇ ಶಾಪಿಂಗ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು ತಾಸಿನ ಮ್ಯಾಲೆ ಇಲ್ಲೇ ತಿರುಗೇವು ನಾವು. ಅಂದ್ರೆ ಸ್ವಲ್ಪ ಸ್ಪೇಸ್ ದೊಡ್ಡದೈತಿ, ಎಲ್ಲ ಕಡೆನೂ ಅಡ್ಡಾಡಿ ನೋಡುವಂಗೆ ಎಲ್ಲನೂ ನೋಡಿ ನಾವು ಒಂದು ಸ್ವಲ್ಪ ಎಲ್ಲನೂ ಹಿಂಗೆ ಈ ರೀತಿ ಎಲ್ಲ ನೋಡ್ಕೊಂತ ವಿಡಿಯೋ ಮಾಡ್ಕೊತ ಅಡ್ಡಾಡೋಕೊಡ್ದು ಹೆಚ್ಚು ಕಮ್ಮಿ ಒಂದು ತಾಸಿನ ಮ್ಯಾಲೆ ಇಲ್ಲೇ ಆಯ್ತು. ಆಮೇಲೆ ಇಲ್ಲೊಂದಷ್ಟು ಕಟ್ಟಿಗೆ ಐಟಮ್ಸ್ ಅದ ನೋಡ್ರಿ. ಈ ಒಂಥರ ನೀವು ಏನಾರ ಹಾಕಿಟ್ಕೊಳಕತ್ವ ಚಪಾತಿ ಡಬ್ಬಿ ಆ ರೀತಿ ಎಲ್ಲ ಮಾಡ್ಕೊಬೋದು. ಇವನ್ನ ರೊಟ್ಟಿ ಚಪಾತಿ ತೆಗೆದಿಡಕ್ಕೆ ಅಥವಾ ಏನಾರ ಇವು ನಮ್ಮೆಲ್ಲ ಇರ್ತಾವಲ್ಲ ಇವು ಕ್ಲಿಪ್ಪು ಹೇರ್ ಪಿನ್ನು ಆ ರೀತಿನೂ ಇದ್ರೊಳಗೆ ತೆಗೆದಿಟ್ಕೋಬೋದು, ಚಂದ ಅನ್ನಿಸ್ತಾವೆ. ಆಮೇಲೆ ಮಸಾಲೆ ಡಬ್ಬಿನೂ ಅದ ನೋಡ್ರಿ ಇಲ್ಲಿ, ಮಸಾಲೆ ಡಬ್ಬಿ. ಆಮೇಲೆ ಏನಾರ ಸಿಂಗಲಾಗಿ ಹಾಕಿಡಕ್ಕೆ, ಆಮೇಲೆ ಲತ್ತೆ ಗುಣಿ, ಹೋಳ್ಗೆ ಮಣಿ ಎಲ್ಲ ಕಟ್ಟಿಗೆ ಐಟಮ್ಸ್ ಎಲ್ಲ, ಟಿಶ್ಯೂ ಪೇಪರ್ ಇಡಕ್ಕೆ ಅದೆಲ್ಲ ಆ ಥರ ನೋಡ್ಬೋದು ಅಲ್ಲಿ ನೀವು. ಕಪ್ ಇವು ಟೀ ಕಪ್ಪೆಲ್ಲ ಇಡಕ್ಕೆ ಅನ್ನಿಸ್ತದೆ ನನಗನ್ಸಿದ ಮಟ್ಟಿಗೆ. ನಮ್ಮ ಮನೆಗಂತೂ ಇಲ್ಲ, ನಾ ಅಂದ್ಕೊಂಡೇನಷ್ಟು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಏನು ಇಡಕ್ಕೆ ಅನ್ನುವಂಥದ್ದು. ಆಮೇಲೆ ಕಟ್ಟಿಗೆವು ಚಮಚೆ ಅವೆಲ್ಲ ಅದ ನೋಡ್ರಿ. ಆಮೇಲೆ ಇದ್ರಾಗ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಕಟ್ಟಿಗೆವು ಚಪ್ಪಲ್. ಇವು ಕಟ್ಟಿಗೆ ಚಪ್ಪಲ್ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋಂಥದ್ದು ನನಗೆ ಅರ್ಥ ಆಗೋಲ್ದು. ಇವನ್ನ ನಮ್ಮ ಕಡೆ ಎಲ್ಲ ಮಠದ ಸ್ವಾಮಿಗಳು ಹಾಕೋತಾರೆ, ಆದರೆ ಈ ರೀತಿ ಇರಂಗಿಲ್ಲ, ಅವು ಒಂಥರ ಬೇರೆ ಇರ್ತಾವೆ. ಇವೇನೋ ಒಂಥರ ಬೆಲ್ಟ್ ಅದಾವ ಇವಕ್ಕೆ, ಅದ್ರ ಸಲುವಾಗಿ ಇವ್ನ ಹೆಂಗೆ ಹಾಕೋತಾರಪ್ಪ ಅಂಥೇಳಿ ಅಂದ್ಕೊಂಡೆ ನಾನು. ಹಂಗೆ ನೆಕ್ಸ್ಟ್ ಇಲ್ಲೇ ಬಾಡಿ ಮಸಾಜರು ಅವು ಏನೇನೋ ಅದಾವ ನೋಡ್ರಿ. ಇವೆಲ್ಲ ಈ ರೇಟಾಗಿ ಕೇಳಿಲ್ಲ ನಾವು, ಯಾಕೆಂದ್ರೆ ಇವನ್ನ ತೊಗೊಳಂಗೆ ಎಲ್ಲ ಸುಮ್ಮನೆ ರೇಟ್ ಕೇಳಿ ಹಾಕಿದ್ ಮಾಡ್ಬೇಕಂತೇಳಿ ಅವಕ್ಕೂ ರೇಟ್ ಅಂತೂ ಕೇಳಲಿಲ್ಲ. ಹಂಗೆ ಒಂದಷ್ಟು ಉಡನ್ ಹಿಡಿ ಇರುವಂತಂದ್ರೆ ಕಟ್ಟಿಗೆ ಹಿಡಿ ಇರುವಂಥ ಚಮಚೆ ಗಿಮ್ಚೆ ಎಲ್ಲ ಇದ್ದು, ಬಾಳಿಗೆಯಾಗ ಕರಿಯುವಂಥ ಜಾರಿ ಸೌಟು ಅವೆಲ್ಲ, ಕಿವ್ಯಾನು ಎಲ್ಲ ಕಾಲೇಜ್ ಹುಡುಗಿಯರಿಗೆಲ್ಲ ಈ ರೀತಿ ಕಿವ್ಯಾನು ಅವನ್ನೆಲ್ಲ ಇಲ್ಲಿ ಬಂದ್ರೆ ಭರ್ಜರಿಯಾಗಿ ಶಾಪಿಂಗ್ ಮಾಡ್ಬೋದು. ಹಂಗೆ ಇವು ಕರ್ಟನು ಚಂದಿದ್ದು, ಸ್ವಲ್ಪ ರೇಟ್ ಕಾಸ್ಟ್ಲಿನ ಅನ್ನಿಸ್ತು. ಅಂದರೆ ಒಂಥರ ಸೇಲಲ್ಲ, ಅವ್ರಿಗೂ ಇದೋ ಒಂದು ಟೈಮ್ನಾಗ ಒಂದು 10-20 ರೂಪಾಯಿ ಹೆಚ್ಚಿಗೆ ಉಳಿತೈತಿ. ಹೀಗಾಗಿ ಜಾಸ್ತಿ ಸ್ವಲ್ಪ ರೇಟ್ ಹೇಳ್ತಾರೆ. ಆಮೇಲೆ ಚಂದಿದ್ದು ನೋಡಕ್ಕೆ ಮೇನ್. ಆಮೇಲೆ ಇವೆಲ್ಲ ಮಿಕ್ಸರು, ಉಪ್ಪಿನಕಾಯಿ, ಖಾರ ಅವು ಏನೇನು ಬರ್ತಾವಲ್ಲ ಚಟ್ನಿ ಪುಡಿಗಳು ಎಲ್ಲ ಅದಾವ ನೋಡಿರಿ, ಮಸ್ತ್ ಅದಾವು. ಏನೇನು ಬೇಕು ಅವನ್ನೆಲ್ಲನೂ ಶಾಪಿಂಗ್ ಮಾಡ್ಕೋಬೋದು ಇಲ್ಲಿ ಬಂದ್ರೆ. ಇಲ್ಲೊಂದಷ್ಟು ಕಟ್ಗೆ, ಆಮೇಲೆ ಕಟ್ಗೆ ಐಟಮ್ಸು ಇದ್ದು, ಆಮೇಲೆ ಶೋ ಪೀಸ್ ಎಲ್ಲ ಅದಾವ ನೋಡ್ರಿ. ಶೋಕೇಸ್ನಾಗ ಇಡುವಂಥವು ಹಳೆ ಫೋನು ಎಲ್ಲ ಚಂದ ಅದಾವೆ ಇವೆಲ್ಲ ಶೋಕೇಸ್ನಾಗ ಇಡಕ್ಕೆ. ಆದರೆ ಇವಕ್ಕೆ ರೇಟ್ ಎಲ್ಲ ಕೇಳಲೇ ಇಲ್ಲ ನಾವು, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ನಾವು ಗೊತ್ತಾಗ್ಬಿಡ್ತು ನನಗೆ ಇದೊಂಥರ ಕಾಸ್ಟ್ಲಿ ಅಂಥೇಳಿ. ಹೀಗಾಗಿ ಆಮೇಲೆ ಯಾವ ರೇಟನ್ನು ಕೇಳಕ್ಕೆ ಹೋಗಲಿಲ್ಲ. ಆದರೆ ಇಲ್ಲಿನೂ ನೋಡಿರಿ ಎಷ್ಟೊಂದು ಮಸ್ತ್ ಅದಾವು. ಎಲ್ಲಿ ಅಡ್ಕೆ ಇಡುವಂಥ ಡಬ್ಬಿ ಇವೆಲ್ಲ ಏನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಅವೇನೇನೋ ಅದಾವೆ ನೋಡ್ರಿ, ಅಂಥವೆಲ್ಲ ನೀವೇ ಹೇಳ್ಬೇಕು ನನಗೆ. ಆ ರೀತಿ ಎಲ್ಲ ಅದಾವೆ. ಇವೆಲ್ಲ ಶೂ ರ್ಯಾಕ್ ಅಥವಾ ಟೇಬಲ್ ಆ ಥರ ಏನಂತೀರಿ ನೋಡ್ರಿ ಇವಕ್ಕೆ, ಇವೆಲ್ಲ ಅದಾವೆ, ಚಂದ ಅದಾವೆ. ಆದರೆ ಸಣ್ಣ ಮಕ್ಕಳಿಗೆ ಸಣ್ಣ ಕುರ್ಚಿ ಅದಾವೆ ನೋಡ್ರಿ, ಎಷ್ಟೊಂದು ಮಸ್ತ್ ಕಾಣತ್ತಾವೆ, ಕ್ಯೂಟಾಗಿದ್ದು. ಆಲ್ತು ಇದೆಲ್ಲ ಮುಗಿಸ್ಕೊಂಡು ಇನ್ನು ಹೊರಟ್ವಿ. ಆಮೇಲೆ ಏನು ಜಾಸ್ತಿ ಏನು ತೊಗೊಳ್ಳೇ ಇಲ್ಲಲ್ಲ, ಹೀಗಾಗಿ
ಇಲ್ಲೇ ಐಸ್ ಕ್ರೀಮ್ ಪಾರ್ಲರ್ ಒಂದೈತಂದ್ರೆ ಐಸ್ ಕ್ರೀಮ್ನ ಅಂಗಡಿ ಅಲ್ಲೇ ಕುತ್ಕೊಂಡು ಒಂದು ಐಸ್ ತಿಂದು ನೋಡ್ರಿ. ಬೇರೆ ಏನಿಲ್ಲ, ನಮ್ಮ ಮಾದೇವಿ ಒಂದು ಗೋಬಿ ಪೌಡ್ರು ಒಂದು ತೊಗೊಂಡು ಹಿಡ್ಕೊಂಡು ಕುಂತಾಳ ಅಷ್ಟೇ ಹೊರತಾಗಿ ಬೇರೆ ಏನು ತೊಗೊಳ್ಳಿಲ್ಲ. ಆಮೇಲೆ ಒಂದು ಐಸ್ ಕ್ರೀಮ್ ತಿಂದು ಹೊರಟಿ ನೋಡ್ರಿ ಇಲ್ಲಿಂದ. ಇದೊಂದು ಸ್ವಲ್ಪ ಅಂದರೆ ಬೇರೆ ಏನು ತೊಗೊಳ್ಳಿಲ್ಲ, ಏನು ಸುಮ್ಮನೆ ಬಂದು ತಿರುಗಿ ಹೊಂಟಿವಲ್ಲ ಅಂತೇಳಿ ಬಿಸಿಲು ಒಂಥರ ಜಳ ಭಾಳ ಇತ್ತು. ಹೀಗಾಗಿ ಐಸ್ ಕ್ರೀಮ್ ತಿಂದು ನೆಕ್ಸ್ಟ್ ಮಾರ್ಕೆಟ್ ಕಡೆ ಹೊರಟಿ ನೋಡ್ರಿ. ಮಾರ್ಕೆಟ್ನಾಗ ಸ್ವಲ್ಪ ನಾವು ಇದು ಒಂದಷ್ಟು ಹಾಸಿಗೆ ಎಲ್ಲ ತೊಗೋಬೇಕಿತ್ತು, ರಗ್ಗು ಅವೆಲ್ಲನೂ. ಹೀಗಾಗಿ ಇಲ್ಲೇ CBTಗೆ ಬಂದ್ವಿ ನೋಡ್ರಿ. ಈಗ ಆಮೇಲೆ ಇಲ್ಲಂತೂ CBT ಒಳಗೆ ಆಲ್ಮೋಸ್ಟ್ ಚೀಪ್ ಸಿಗ್ತಾವೆ ನಮ್ಗೆ. ಹೀಗಾಗಿ ನಮ್ಗೆ ಅಲ್ಲೇನು ತೊಗೊಳಕ್ಕೆ ಮನಸ್ಸು ಬರಲಿಲ್ಲ. CBT ಒಳಗೆಲ್ಲ 10 ರೂಪಾಯಿಗೆ ಸಿಗೋಲ್ಲ, ಅಲ್ಲೇ 50 ರೂಪಾಯಿ ಗಟ್ಟೆ ಹೇಳ್ತಿದ್ರು. ಹೀಗಾಗಿ ನಮ್ಗೆ CBTನ ಬೆಸ್ಟ್ ಅಂಥೇಳಿ CBTಗೆ ಬಂದು ಒಂದಷ್ಟು ಐಟಮ್ಸ್ ನೋಡಾಕತ್ಲು ಮಾದೇವಿ. ಆಕೆಗೇನೋ ನಳದೊಂದು ಪೈಪ್ ಬೇಕಾಗಿತ್ತಂತ, ಅಲ್ಲಿ ಅಂತೀರಿ ನೋಡ್ರಿ ನಾವು ನಳ ಅಂತೀವಿ, ಅದು ಪೈಪ್ ಬೇಕಾಗಿತ್ತಂತ. ಹೀಗಾಗಿ ಅದನ್ನ ಹುಡ್ಕಾಕತ್ತಿದ್ವಿ. ಆಮೇಲೆ ನೆಕ್ಸ್ಟ್ ಅಲ್ಲೊಂದು ಅಂದ್ರೆ ಅದು ಆಕೆಗೆ ಬೇಕಾದಂಥದ್ದು ಅಲ್ಲೇ ಸಿಗಲಿಲ್ಲ ಪೈಪ್. ಹೀಗಾಗಿ ನೆಕ್ಸ್ಟ್ ನೋಡ್ಕೊಂತ ಹೊರಟ್ವಿ. ಮಾರ್ಕೆಟ್ ಅಂತ ಕೇಳ್ಬೇಕನ್ರಿ ನಾವು, ಅದು ಇದು ಇತ್ತಾಗ ಕಣ್ಣು ಆಡಿಸ್ಕೋ ಅಂತ, ಅದು ಚಂದ ಐತಿ ಇದು ಚಂದ ಐತಿ ಅನ್ಕೊಂತ ಹೊಂಟ್ವಿ. ಅದ್ರಾಗ CBTಯಾಗ ಯಾವುದು ಚಂದ ಇಲ್ಲ ಅನ್ನಂಗಿಲ್ಲ, ಎಲ್ಲ ಚಂದ ಇದ್ದಿದ್ವೇ ಇರ್ತಾವೆ. ಪರ್ಸ್ ತುಂಬ ರೊಕ್ಕ ತೊಗೊಂಡು ಹೋಗ್ಬಿಟ್ರೆ ಎಲ್ಲ ಪರ್ಚೇಸ್ ಮಾಡ್ಕೊಂಬರ್ಬೋದು. ಇಲ್ಲೊಂದಷ್ಟು ಬೇರೆ ಬೇರೆ ಐಟಮ್ ಅದ ನೋಡ್ರಿ. ಒಂಥರ ಇವು ಆಮೆ ಗ್ಲಾಸ್ ಟೈಪ್ ಆಮೆ ಇದು. ಇದನ್ನ ಶೋಕೇಸ್ನಾಗ ಇಡ್ತಾರೋ ಏನು ಅನ್ನುವಂಥದ್ದು ಅಷ್ಟೊಂದು ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿದ್ರೆ ತಿಳಿಸ್ಕೊಡ್ರಿ. ಇವನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಥವಾ ಎಲ್ಲಿ ಇಡ್ತಾರೋ ಅನ್ನುವಂಥದ್ದನ್ನು, ಅಥವಾ ಪೂಜೆ ಮಾಡ್ತಾರೋ ಅದು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಆಮೇಲೆ ಟೀ ಕುಡಿ ಗ್ಲಾಸು ಏನೇನು ಸ್ವಲ್ಪ ಹಾಕಿಡುವಂಥವು ಎಲ್ಲ ಮಸ್ತ್ ಇದ್ವಿ ಇಲ್ಲೇ. ಆದ್ರೆ ಕಾಸ್ಟ್ಲಿ ಅಂದ್ರೆ ಸ್ವಲ್ಪ, ಅಂದ್ರೆ ಗ್ಲಾಸ್ ಅಲ್ಲ, ಗ್ಲಾಸ್ ಐಟಮ್ ಸ್ವಲ್ಪ ಜಾಸ್ತಿ. ಅಷ್ಟರೊಳಗೆ ನಾವು ರಗ್ಗು ತೊಗೊಂಡಿದ್ವಿ, 2 ದೊಡ್ಡ ರಗ್ಗು ತೊಗೊಂಡಿದ್ವಿ. ಅಲ್ಲೇ ವೀಡಿಯೋ ಮಾಡಲಿಲ್ಲ ನಾನು. ಆಗ ರಗ್ ನೋಡು ಇದ್ರೊಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮಾದೇವಿ ಇಲ್ಲೊಂದೆರಡು ಚಾವಿ ತೊಗೊಳತ್ತಾಳ ನೋಡ್ರಿ, ಕೀಲಿ. ಹಿಂಗಾಗಿ ಅವನ್ನ ತೊಗೊಂಡ್ವಿ. ಆಮೇಲೆ ಯಾವ ಸರಿ ಅದಾವು ಯಾವ ಇಲ್ಲ ಅಂಥೇಳಿ ಚೆಕ್ ಮಾಡತ್ತಿದ್ಲು. ಇಲ್ಲೊಂದಷ್ಟು ಐಟಮ್ಸ್ಗಳನ್ನೆಲ್ಲನೂ ತೊಗೊಂಡು ಹೊರಟ್ವಿ. ಆಲ್ಮೋಸ್ಟ್ ಶಾಪಿಂಗ್ ಮುಗ್ದಂಗೆ ಆಯ್ತು. ಆದಮೇಲೆ ಬೇರೆ ಏನೂ ತಿನ್ನಲಿಲ್ಲ, ಒಂದು ಕಬ್ಬಿನ ಹಾಲು ಕುಡಿದ್ವಿ ಅಷ್ಟೇ ಇಲ್ಲಿ. ಆಮೇಲೆ ನಾವು ಭಾಳ ತಾಗಲಿಲ್ಲ, ಒಂದು 2-2.5-3 ತಾಸು ಅಷ್ಟೇ ಅಲ್ಲೇ ಇದನ್ನು ಮಾಡಿಕೊಂಡು ಹಂಗೆ ಮನೆಗೆ ಬಿಟ್ವಿ. ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಯ್ತು ಇಲ್ಲೋ ಅನ್ನುವಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದ್ರ ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.